ಕೊನೆಗೂ ಕಾಟೇರಮ್ಮ ದೇವಸ್ಥಾನದ ಹತ್ರ ಬಂದ್ವಿ. ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಲೇ ಇದೆ. ಒಳಗಡೆ ಹೋದ್ವಿ, ತುಂಬ ದೊಡ್ಡದು. ಅದು ಎಷ್ಟು ಎಕರೆಯಲ್ಲಿ ಇದೆಯೋ ನನಗೆ ಗೊತ್ತಿಲ್ಲ. ಪಾರ್ಕಿಂಗ್ ಇದ್ದಾನೆ 250 ಮೀಟ್ರಿಂದ 300 ಮೀಟ್ರ್ವರೆಗೂ ಇದೆ. ಬಂದ್ವಿ, ಕಾಲು ತೊಳ್ಕೊಂಡ್ವಿ, ಸೀದಾ ದೇವಸ್ಥಾನದ ಒಳಗಡೆ ಹೊಂಟ್ವಿ. ಫಸ್ಟಿಕ್ಕಿದೆ ನಮಗೆ ಗಣೇಶ, ಯಾವುದು ವಿಘ್ನ ಆಗ್ದಂಗೆ ಸುಸೂತ್ರವಾಗಿ ದರ್ಶನ ಆಗಲಿ ಅಂತ. ಒಳಗೆ ಹೋಗ್ತಾ ಇದ್ದೀವಿ, ಇನ್ನೂ ದೇವಸ್ಥಾನ ಸಿಗ್ತಿಲ್ಲ. ನನಗೆ ಎಕ್ಸೈಟ್ಮೆಂಟ್ ಎಷ್ಟೊತ್ತಿಗೆ ದೇವ್ರನ್ನ ನೋಡ್ತೀನಿ ಅನ್ನೋದು. ನಾನು ದೇವಸ್ಥಾನ ನೋಡಿಲ್ಲದ ಕಾರಣ ನನ್ನ ಫ್ರೆಂಡಿಂದನೇ ಹೋದೆ. ಒಳಗಡೆ ಎಂಟ್ರಿ ಆಗ್ತಿದಂಗೆ ಏನೋ ಒಂಥರ ವೈಬು, ಆ ಫೀಲಿಂಗು. ಇಲ್ಲಿ ತೆಂಗಿನಕಾಯಿಗಳೆಲ್ಲ ಕಟ್ಟಿದ್ರು. ಕೇಳಿದೆ ಏನಕ್ಕೆ ಕಟ್ಟಿದ್ದಾರೆ ಅಂತ. ಬ್ರೋ 3 ವಾರ ಕಟ್ಟಿದ್ರೆ ಇಲ್ಲ 9 ವಾರ ಕಟ್ಟಿದ್ರೆ ನೀನು ಅನ್ಕೊಂಡಿದ್ದು ಆಗುತ್ತಂತೆ. ಆಮೇಲೆ ಬೀಗದ ಕಾಯಿ ಕಟ್ಟಿದ್ರು, ಅದೇನಕ್ಕೆ ಅಂತ ನನಗೂ ಗೊತ್ತಿಲ್ಲ. ಅವ್ನ ಕಾಯಿ ತಗೊಂಡು ದರ್ಶನಕ್ಕೆ ಹೊಂಟ, ನಾನು ಅವನ ಹಿಂದೆ ಹೊಂಟೆ. ನಮ್ಮ ಅದೃಷ್ಟಕ್ಕೆ ಅವತ್ತು ಜನ ಇಲ್ಲ, ಅದಕ್ಕೆ ಕ್ಯೂ ಕೂಡ ನಿಲ್ಲ ಅವಶ್ಯಕತೆ ಇರಲಿಲ್ಲ. ಸೀದಾ ಅವನ ಹಿಂದೆ ಹೊಂಟ್ವಿ. ಅಲ್ಲೇ ಎಷ್ಟೆಷ್ಟು ಸುತ್ತ ಹಾಕಿ ಸೀದಾ ನೋಡ್ತಿದ್ದೀನಿ. ಏನೇನೋ ಕಟ್ಟಿದ್ದಾರೆ, ಡ್ರಿಂಕ್ಸ್ ಬಾಟ್ಲ್ ಅಂತೆ, ಆ ಪಾನ್ ಪರಗ್ ಅಂತೆ, ಸಮಥಿಂಗ್ ಟ್ಯಾಬ್ಲೆಟ್, ಏನೇನೋ ಕಟ್ಟಿದ್ದಾರೆ. ಅಂದ್ರೆ ಇದೆಲ್ಲ ಬಿಡ್ಲಿ ಅಂತ ಮೇ ಬಿ ಕಟ್ಟಿರ್ಬೋದು ಅಂತ ನನ್ನ ಫೀಲು. ನಿಮಗೆ ಗೊತ್ತಿರೋರು ಯಾರಾದರೂ ಅಲ್ಲಿಗೆ ಹೋಗಿ ಕೆಟ್ಟ ಅಭ್ಯಾಸಗಳನ್ನ ಬಿಟ್ಟಿದ್ರೆ ಕಮೆಂಟ್ ಹಾಕಿ. ಇನ್ನೂ ತುಂಬ ಇದೆ, ಪಾಯಿಂಟ್ ಟು ಪಾಯಿಂಟ್ ಹೇಳ್ತೀನಿ. ಫಾಲೋ ಮಾಡಿ, ನೆಕ್ಸ್ಟ್ ವಿಡಿಯೋ ನೋಡಿ.